ಪ್ರತೀಕ್ ಫ್ರಮ್ ಕನ್ನಡ ಟೆಕ್ ಆಂಡ್ರಾಯ್ಡ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಶಾಪ್ಜಿ ಕಡೆಯಿಂದ ಒಂದು ಪವರ್ ಬ್ಯಾಂಕ್ ಅನ್ನು ಕಳಿಸ್ಕೊಡಿದ್ದಾರೆ. ಪೀಬೆಲ್ ಅಂತಕ್ಕಂಥ ಒಂದು ಬ್ರಾಂಡೆಡ್ ಪವರ್ ಬ್ಯಾಂಕ್ ಅನ್ನು ಕಳಿಸ್ಕೊಡಿದ್ದಾರೆ. ಈ ಒಂದು ಪ್ರಾಡಕ್ಟ್ ನ ಅನ್ಬಾಕ್ಸಿಂಗ್ ಅಂಡ್ ರಿವ್ಯೂ ಮಾಡ್ತೀನಿ. ಸೊ ವಿಡಿಯೋನ ಅದೇ ಕಾರಣಕ್ಕೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ದಯವಿಟ್ಟು ಇಂಥ ವಿಡಿಯೋಗಳನ್ನು ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿ ಫ್ರೆಂಡ್ಸ್. ಯಾಕಂದ್ರೆ ಟೆಕ್ ವಿಡಿಯೋಗಳು ಸಹ ಇತ್ತೀಚಿನ ದಿನಗಳಲ್ಲಿ ನೆಟ್ಗೆ ಯಾರು ಮಾಡ್ತಿಲ್ಲ ಕನ್ನಡದಲ್ಲಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಟೆಕ್ ವಿಡಿಯೋಗಳಿಗೆ, ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ ಗಳನ್ನು ಬೆಳೆಸಿ. ವಿತೌಟ್ ವೇಸ್ಟಿಂಗ್ ಮೋರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ಬಾಕ್ಸ್ ನ ಮೇಲೆ ನೋಡ್ಕೊಳ್ಳೋದಾದ್ರೆ ಪೀಬೆಲ್ ಅಂತ ಮೆನ್ಷನ್ ಮಾಡಿದರೆ ಅವರೊಂದು ಬ್ರ್ಯಾಂಡಿಂಗ್ ನೇಮ್. ಮತ್ತೆ ವೋಲ್ಟೇಜ್ ನೋಡ್ಕೊಳ್ಳೋದಾದ್ರೆ 10,000 mAh ಒಂದು ಕೆಪಾಸಿಟಿ ಹೊಂದಿದೆ. ಮತ್ತೆ ಫಾಸ್ಟ್ ಚಾರ್ಜರ್ ಮತ್ತೆ ಪವರ್ಫುಲ್ ಕಂಪ್ಯಾಕ್ಟ್ ಅಂತ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಈಗ ಬ್ಯಾಕ್ ಸೈಡ್ ನೋಡ್ಕೊಳ್ಳೋದಾದ್ರೆ ಕೆಲವೊಂದು ಫ್ಯೂಚರ್ಸ್ ಅಂದ್ರೆ ಪವರ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಫ್ಯೂಚರ್ಸ್ ಎಲ್ಲ ಸೊ ಇಲ್ಲಿ ಮೆನ್ಷನ್ ಮಾಡಿದರೆ ನೋಡ್ಕೊಬಹುದು. ಮತ್ತೆ ಸ್ಪೆಸಿಫಿಕೇಶನ್ಸ್ ಅನ್ನು ಮೆನ್ಷನ್ ಮಾಡಿದರೆ ನೋಡಬಹುದು. ಫ್ರೆಂಡ್ಸ್, ಈಗ ಬಾಕ್ಸ್ ಅನ್ನು ಓಪನ್ ಮಾಡಿ ನೋಡೋಣ ಒನ್ಸ್. ಸೊ ಬಾಕ್ಸ್ ಅನ್ನು ಓಪನ್ ಮಾಡ್ತಿರೋ ಹಾಗೆ ಇಲ್ಲಿ ನೋಡ್ತಿರ್ಬೋದು ನಮಗೆ ಡೈರೆಕ್ಟ್ ಆಗಿ ಸೊ ಒಂದು ಪವರ್ ಬ್ಯಾಂಕ್ ಅನ್ನೋದು ನಮಗೆ ಸಿಗ್ತಿದೆ. ಇದ್ರ ಮೇಲೆ ಲೈಟ್ ಆಗಿ ಮೆನ್ಷನ್ ಮಾಡಿದರೆ ನೋಡ್ಬೋದು, ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ. ಸೊ ಪೀಬೆಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪೀಬೆಲ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಒಂದು ಚಾರ್ಜಿಂಗ್ ಕೇಬಲ್ ಅನ್ನು ಸಹ ಕೊಟ್ಟಿದ್ದಾರೆ. ಒಂದು ಪವರ್ ಬ್ಯಾಂಕ್ಗೆ ಚಾರ್ಜ್ ಹಾಕೊಳ್ಳಿಕ್ಕೆ ಸೊ ಇದೊಂದು ಕೇಬಲ್ ಅನ್ನು ಸಹ ಇದರಲ್ಲಿ ನೀಡಿದ್ದಾರೆ. ಇದನ್ನು ಸೈಡ್ಗೆ ಇಟ್ಟರೆ ಇಲ್ಲಿ ಈ ಒಂದು ಡೈರೆಕ್ಟ್ ಆಗಿ ನಮಗೆ ಒಂದು ಪವರ್ ಬ್ಯಾಂಕ್ ಅನ್ನೋದು ಸಿಗುತ್ತೆ. ಸೊ ಅದರ ಕೆಳಗಡೆ ಯೂಸರ್ ಮ್ಯಾನ್ಯುವಲ್ ಅನ್ನು ಸಹ ಕೊಟ್ಟಿದ್ದಾರೆ. ಸೊ ಯೂಸರ್ ಮ್ಯಾನ್ಯುವಲ್ ಅನ್ನು ಸಹ ನೀವು ಅದರ ಓದ್ಕೊಬಹುದು ಇಲ್ಲಿಂದ. ಸೊ ಡೈರೆಕ್ಟ್ ಆಗಿ ಹೇಗೆ ಯೂಸ್ ಮಾಡೋದು ಪ್ರತಿಯೊಂದು ಇನ್ಫಾರ್ಮೇಶನ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇನ್ಫಾರ್ಮೇಶನ್ ಎಲ್ಲ ಸಹ ಇದರಲ್ಲಿ ಮೆನ್ಷನ್ ಮಾಡ್ತಾರೆ, ಬೇಕಾದ್ರೆ ನೋಡ್ಕೊಳ್ಳಿ. ಸೊ ಪವರ್ ಬ್ಯಾಂಕ್ ಕಡೆಗೆ ಬರೋದಾದ್ರೆ ಸೊ ನೋಡ್ತಿರ್ಬೋದು ಪೀಬೆಲ್ ಅಂತ ಮೆನ್ಷನ್ ಮಾಡಿದ್ರೆ ಕೆಲವೊಂದು ಇನ್ಫಾರ್ಮೇಶನ್ ಸಹ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದನ್ನ ಸಹ ನೋಡ್ಕೊಬಹುದು. ಮತ್ತೆ ನಾವು ಇಲ್ಲಿ ಒಂದೇ ಸತಿ ನಮ್ಮ ಒಂದು ಮೊಬೈಲ್ಗೆ ಎರಡನ್ನು ಸಹ ಕನೆಕ್ಟ್ ಮಾಡಿಕೊಂಡು ಯೂಸ್ ಆದರೆ ಮಾಡ್ಬೋದು. ಸೊ ಇದೊಂದು ಒಳ್ಳೆ ಫ್ಯೂಚರ್ ಅಂತ ಹೇಳ್ಬೋದು ಇದರಲ್ಲಿ. ಮತ್ತೆ ಇದರಲ್ಲಿ ಇನ್ನೊಂದು ಅಡಿಷನಲ್ ಆಗಿ ಫ್ಯೂಚರ್ ಇದೆ. ಸೊ ಸೈಡ್ ಅಲ್ಲಿ ನಮ್ಗೆ ಅದರ ಒಂದು ಬಟನ್ ಕೊಟ್ಟಿದ್ದಾರೆ. ಇದನ್ನ ಕ್ಲಿಕ್ ಮಾಡಿದ್ರೆ ಸೊ ಇದರಲ್ಲಿ ಪವರ್ ಎಷ್ಟಿದೆ ಅಂತ ಸಹ ಇಲ್ಲಿಂದಾನೇ ತೋರಿಸ್ಕೊಡುತ್ತೆ. ಅದೇ ರೀತಿ ಅಲ್ಲದೆ ನೀವು ನಿಮ್ಮ ಒಂದು ಮೊಬೈಲ್ಗೆ ಕನೆಕ್ಟ್ ಮಾಡಿದಿರ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಅಲ್ಲೇ ಶೋ ಆಗುತ್ತೆ ಇದರಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ, ಮತ್ತೆ ಯಾವಾಗ ನೀವು ಆದ್ರೆ ಇದನ್ನ ಚಾರ್ಜ್ ಹಾಕೊಳ್ಬೇಕು ಅಂತ ಪ್ರತಿಯೊಂದು ಇನ್ಫಾರ್ಮೇಶನ್ ಸಹ ಇದು ನೀಡುತ್ತೆ. ಈಗ ನೋಡ್ತಿರ್ಬೋದು ಲೈಟ್ ಆದ್ರೆ ಆನ್ ಆಗಿದೆ. ಸೊ 4 ಲೈಟ್ ಆದ್ರೆ ಇರುತ್ತೆ, ಇವಾಗ 2 ಪಾಯಿಂಟ್ ಆದ್ರೆ ಇದರಲ್ಲಿ ಇದೆ. 2 ಮೊಬೈಲ್ ಅನ್ನು ಸಹ ನೀವು ಅದರಲ್ಲಿ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ಕೊಬಹುದು. ಅದೇ ಅಲ್ಲದೆ ನೀವು ಚಾರ್ಜಿಂಗ್ ಹಾಕೊಳ್ಳಿಕ್ಕೆ ಇಲ್ಲೊಂದು ಪೋರ್ಟ್ ಅನ್ನು ಸಹ ನೀಡಿದರೆ ಇಲ್ಲಿಂದ ನೀವು ಆದ್ರೆ ಚಾರ್ಜ್ ಹಾಕೊಬಹುದು. ಸೊ ಇದಿಷ್ಟು ಒಂದು ಪವರ್ ಬ್ಯಾಂಕ್ ಕಂಡ್ರಿ. ಸೊ ಇದು ತುಂಬಾ ವೆಯ್ಟ್ಲೆಸ್ ಕಂಡ್ರಿ, ರಿಯಲಿ ಏನು ಅಷ್ಟೊಂದು ವೆಯ್ಟ್ ಏನೂ ಇಲ್ಲ. ಸೊ ನಾನು ಇನ್ನೊಂದು ಪವರ್ ಬ್ಯಾಂಕ್ ಅನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಇದು ವೆಯ್ಟ್ ಇದೆ ರಿಯಲಿ ಹೇಳಬೇಕು ಅಂತ ಹೇಳಿದ್ರೆ, ಬಟ್ ಇದು ವೆಯ್ಟ್ ಇಲ್ಲ. ಸೊ ತುಂಬಾ ವೆಯ್ಟ್ಲೆಸ್ ಇದೆ. ಇದಾದ್ರೆ ಎಲ್ಲಾದ್ರೂ ಕ್ಯಾರಿ ಮಾಡ್ಲಿಕ್ಕೆ ಸೊ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಒಂದು ರೀತಿ ಲುಕ್ ಸಹ ತುಂಬಾ ಪ್ರೀಮಿಯಂ ಲುಕ್ ನಲ್ಲಿ ಈ ಒಂದು ನಮ್ಮ ಪವರ್ ಬ್ಯಾಂಕ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಫ್ರೆಂಡ್ಸ್, ಈ ಒಂದು ಗ್ಯಾಜೆಟ್ ಅನ್ನೋದು ಸೊ ಶಾಪ್ಜಿ ಅನ್ನೋ ಅಪ್ಲಿಕೇಶನ್ ಅಲ್ಲಿ ಅವೈಲೇಬಲ್ ಇದೆ. ಅಂದ್ರೆ ಶಾಪ್ಜಿ ಅಂದ್ರೆ ನಮ್ಮ ಒಂದು ಕರ್ನಾಟಕದ ಅಪ್ಲಿಕೇಶನ್ ಆಗಿದೆ. ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತೆ ಹೇಗೆ ಬೈ ಮಾಡೋದು ಅಂತ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಸೊ ತುಂಬಾ ಕ್ವಾಲಿಟಿ ಇದೆ ರಿಯಲಿ ಕಂಡ್ರಿ. ಈ ಒಂದು ಪ್ರಾಡಕ್ಟ್ ಅನ್ನೋದು ಹೆವಿ ಕ್ವಾಲಿಟಿ ಇದೆ. ಸೊ ನೀವು ಬೇರೆ ಒಂದು ಸೈಟ್ಗಳಿಗೆ ಕಂಪೇರ್ ಮಾಡಿದ್ರೆ ರಿಯಲಿ ಶಾಪ್ಜಿಯಲ್ಲಿ ಮಾತ್ರ ತುಂಬಾ ಹೋಲ್ಸೇಲ್ಗೆ ಈ ಒಂದು ಪ್ರಾಡಕ್ಟ್ ಅನ್ನೋದು ಸಿಗುತ್ತೆ. ಸೊ ಪ್ರಾಡಕ್ಟ್ ಎಷ್ಟು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಡ್ ಬರೋಣ. ಫ್ರೆಂಡ್ಸ್, ನಾನು ಡಿಸ್ಕ್ರಿಪ್ಷನಲ್ಲಿ ಆ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಸೊ ಒಂದು ಅಪ್ಲಿಕೇಶನ್ ಲಿಂಕ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಸೊ ನಿಮಗೆ ಈ ಒಂದು ಪೇಜ್ಗೆ ಕರ್ಕೊಂಡ್ಬರುತ್ತೆ. ಇಲ್ಲಿಂದ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ ಕೆಲವೊಂದು ಪರ್ಮಿಷನ್ಸ್ ಕೇಳುತ್ತೆ. ಸೊ ಒನ್ಸ್ ಪರ್ಮಿಷನ್ ಕೇಳಿದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಪ್ರತಿಯೊಂದನ್ನು ಅಲೋ ಮಾಡಿ ನಿಮ್ಮ ಮೊಬೈಲಿಂದ ಲಾಗಿನ್ ಆಗಬೇಕು. ಓಕೆನಾ? ಸೊ ಒನ್ಸ್ ಲಾಗಿನ್ ಆಗಿದ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದು ಪ್ರತಿಯೊಂದು ಪ್ರಾಡಕ್ಟ್ ಅಂತಕ್ಕಂಥದ್ದು ನಿಮಗೆ ಕನ್ನಡದಲ್ಲಿ ತೋರಿಸ್ಕೊಡ್ತಿರುತ್ತೆ. ಯಾವ ಒಂದು ಪ್ರಾಡಕ್ಟು ಮತ್ತು ಎಷ್ಟು ರೇಟ್ ಅಂತ ಹೇಳಿಬಿಟ್ಟೆಲ್ಲ ಸಹ ಕನ್ನಡದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಕ್ಯಾಟಗರಿ ವೈಸ್ ಆಗಿ ನಮಗೆ ಕೊಟ್ಟಿದ್ದಾರೆ. ಪ್ರತಿಯೊಂದು ಸಹ ಫುಡ್ ಪ್ಯಾಕು ಮತ್ತು ಅಡುಗೆ ಮನೆ, ಮಹಿಳೆಯರಿಗೆ ಸೊ ತುಂಬ ಕೊಟ್ಟಿದ್ದಾರೆ ಇಲ್ಲಿ ಗೃಹ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಸಹ ಅಂದರೆ ಮನೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಸಹ ಇಲ್ಲಿಂದ ನೀವು ಬೈ ಮಾಡ್ಕೊಬೋದು. ಇಲ್ಲಿ ನೀವು ಆದರೆ ನೋಡ್ಬೋದು ನಾನೀಗ ತಾನೇ ರಿವ್ಯೂ ಮಾಡಿದಂತಹ ಒಂದು ಪ್ರಾಡಕ್ಟ್. ಸೊ ಈ ಒಂದು ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನೀವು ಆದರೆ ಎಷ್ಟು ಬೇರೆ ಒಂದು ಸೈಟ್ಸಲ್ಲಿ ಅಂತ ಹೇಳಿದ್ರೆ 1,499 ರೂಪಾಯಿವರೆಗೂ ಸಹ ಈ ಒಂದು ಪ್ರಾಡಕ್ಟ್ ಅನ್ನೋದು ಸೇಲ್ ಆಗ್ತಿದೆ ಬೇರೆ ಒಂದು ಸೈಟ್ಸಲ್ಲಿ. ಬಟ್ ನಮ್ಮ ಶಾಪ್ಜಿಯಲ್ಲಿ ನೋಡ್ಕೊಳ್ಳೋದಾದ್ರೆ 749 ರೂಪಾಯಿಗೆ, ಕೇವಲ 749 ರೂಪಾಯಿಗೆ ನಿಮಗೆ ಈ ಒಂದು ಪ್ರಾಡಕ್ಟ್ ಅನ್ನೋದು ಕೊಡ್ತಿದ್ದಾರೆ. ಸೊ ನಿಮಗೆ ವೇರಿಯಸ್ ಕಲರ್ಸಲ್ಲಿ ಸಿಗ್ತಿದೆ ಒಂದು ಪ್ರಾಡಕ್ಟ್. ಆದರೆ ಯಾವ ಕಲರಲ್ಲಿ ಬೇಕೋ ಆ ಕಲರಲ್ಲಿ ನೀವು ಆದರೆ ಬೈ ಮಾಡ್ಕೊಬೋದು. ಹೇಗೆ ಬೈ ಮಾಡೋದು ಅಂದರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದ್ರೆ ಸೊ ನಿಮ್ಮ ಹೆಸರು, ನಿಮ್ಮ ಒಂದು ವಿಳಾಸ, ಪ್ರತಿಯೊಂದು ನಿಮ್ಮ ಒಂದು ಲೊಕೇಶನ್, ಲ್ಯಾಂಡ್ ಮಾರ್ಕ್, ರಾಜ್ಯ ಮತ್ತು ನಗರ ಪ್ರತಿಯೊಂದನ್ನು ಎಂಟರ್ ಮಾಡಿಬಿಟ್ಟು
ಸೊ ನೀವು ಒನ್ಸ್ ಆರ್ಡರ್ ಮಾಡಿದಾರೆ ಅಂದರೆ ಸೊ ನಿಮಗೆ ಆರ್ಡರ್ ಅನ್ನೋದು ಕನ್ಫರ್ಮ್ ಆಗುತ್ತೆ, ನೀವು ಈಸಿಯಾಗಿ ಬೈ ಆದರೆ ಮಾಡ್ಕೊಬೋದು. ವಿತ್ ಕ್ಯಾಶ್ ಆನ್ ಡೆಲಿವರಿ ಸಹ ಇದರಲ್ಲಿ ಫ್ಯೂಚರ್ ಅನ್ನೋದಿದೆ. ಸೊ ಟ್ರೈ ಮಾಡೋರು ನಮ್ಮ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಈ ರೀತಿಯಾಗಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ಇದಿಷ್ಟು ಈ ಒಂದು ಅಪ್ಲಿಕೇಶನ್ ಮತ್ತು ಈ ಒಂದು ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಹೇಗನ್ನಿಸ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.